My friends, the Lord is always with us. ನನ್ನ ಸ್ನೇಹಿತರೆ, ಕರ್ತನು ಯಾವಾಗಲೂ ನಮ್ಮೊಂದಿಗಿದ್ದಾನೆ. His children, He has come seeking even today. ಆತನ ಮಕ್ಕಳನ್ನು ಆತನು ಇಂದು ಕೂಡ ಹುಡುಕುತ್ತಾ ಬಂದಿದ್ದಾನೆ. Shall we listen to His words from Isaiah 30:21? ಯೆಶಾಯ 30:21 ಇಂದಿನ ವಾಕ್ಯ ಕೇಳೋಣವೇ? Your ears will hear a voice behind you saying, ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. This is the way, walk in it. ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ. How wonderful it is to hear a voice of God like that. ಆ ರೀತಿ ದೇವರ ಸ್ವರ ಕೇಳುವಂತದ್ದು ಎಷ್ಟು ಅದ್ಭುತವಾದುದು. You will hear His voice ನೀವು ಆತನ ಸ್ವರ ಕೇಳುವಿರಿ, and you will rejoice hearing it. ಅದನ್ನು ಕೇಳುವಾಗ ನೀವು ಆನಂದ ಪಡುವಿರಿ, And you will receive His plans hearing it. ಮತ್ತು ಆತನ ಯೋಜನೆಯನ್ನು ಹೊಂದಿಕೊಳ್ಳುವಿರಿ. God is giving us that grace today, my friend. ನನ್ನ ಸ್ನೇಹಿತರೆ, ಇಂದು ಆ ಕೃಪೆ ದೇವರು ನಮಗೆ ಕೊಡುತ್ತಿದ್ದಾನೆ. Even in the Bible, ಸತ್ಯ ವೇದದಲ್ಲಿಯೂ ಕೂಡ when the prophet Elijah was facing a famine in the land, ಪ್ರವಾದಿಯಾದ ಎಲಿಯನ್ನು ದೇಶದಲ್ಲಿ ಬರಗಾಲವನ್ನು ಎದುರಿಸುವಂತಹ ಸಮಯದಲ್ಲಿ, there was famine everywhere where there was no food. ಎಲ್ಲ ಕಡೆಗಳಲ್ಲಿಯೂ ಬರಗಾಲವಿತ್ತು ಮತ್ತು ಅಲ್ಲಿ ಆಹಾರವಿರಲಿಲ್ಲ. People were suffering. ಜನರು ಕಷ್ಟಪಡುತ್ತಿದ್ದರು. And in the midst of that, ಅದರ ಮಧ್ಯದಲ್ಲಿ God told Elijah, go and meet a widow. ದೇವರು ಎಲಿಯನಿಗೆ ಹೇಳಿದರು, ಹೋಗಿ ಒಬ್ಬ ವಿಧವೆಯನ್ನು ಭೇಟಿ ಮಾಡು. Go to that widow's house ಆ ವಿಧವೆಯ ಮನೆಗೆ ಹೋಗು and I will feed you. ಮತ್ತು ನಾನು ನಿನಗೆ ಬಡಿಸುತ್ತೇನೆ. It's amazing. ಅದು ಆಶ್ಚರ್ಯವಾದುದು. He went to that house. He found that the widow had the last amount of food which she wanted to eat and die. ಆ ವಿಧವೆಯ ಮನೆಗೆ ಹೋದಾಗ ಆಕೆಯಲ್ಲಿ ಸ್ವಲ್ಪ ಆಹಾರ ಮಾತ್ರ ಇತ್ತು, ಅದನ್ನು ತಿಂದು ಅವರು ಸಾಯಲಿದ್ದರು. In the midst of that, God led him to ask to that food for himself. ಮತ್ತು ಅದರ ಮಧ್ಯದಲ್ಲಿ ಆಹಾರ ಪ್ರವಾದಿಗೋಸ್ಕರ ಆತನು ಕೇಳಿಕೊಂಡನು. You see, my friends, the Lord wanted to feed his servant Elijah through a widow. ತನ್ನ ಸೇವಕನಿಗೆ ವಿಧಿಯ ಮೂಲಕ ಬಡಿಸಲು ನೋಡಿದನು ಎಂದು ಇಲ್ಲಿ ನೋಡುತ್ತೇವೆ ಸ್ನೇಹಿತರೆ. And through that, he wanted to do a miracle for the widow. ಅದರ ಮೂಲಕ ವಿಧವೆಗೆ ಒಂದು ಅದ್ಭುತ ಮಾಡಲು ನೋಡಿದನು. As she also believed God's servant and gave that last piece of food. ಆಕೆ ಕೂಡ ದೇವರ ಸೇವಕನಲ್ಲಿ ನಂಬಿಕೆ ಇಟ್ಟು ಆಕೆಯ ಕಡೆಯ ಆಹಾರವನ್ನು ಕೊಟ್ಟಳು. Amazingly found out that food never run out. ಆಶ್ಚರ್ಯಕರವಾಗಿ ಆಹಾರ ಮುಗಿದು ಹೋಗಲೇ ಇಲ್ಲ. That flour and oil kept on lasting for her and her son. ಆ ಹಿಟ್ಟು ಎಣ್ಣೆ ಆಕೆ ಮತ್ತು ಆಕೆ ಮಗನಿಗೋಸ್ಕರ ಅದು ಹಾಗೆಯೇ ಇತ್ತು. What a miracle the Lord did for her. ಕರ್ತನು ಆಕೆಗೋಸ್ಕರ ಎಂತ ಅದ್ಭುತ ಮಾಡಿದನು. Even for us, ಆತನು ನಮಗೋಸ್ಕರ ಕೂಡ, when we have famine in our business, ನಮ್ಮ ವ್ಯಾಪಾರದಲ್ಲಿ ಒಂದು ಕ್ಷಾಮ ಇರುವಾಗ, everyone might be suffering in the business realm. ವ್ಯಾಪಾರ ಕ್ಷೇತ್ರದಲ್ಲಿ ಎಲ್ಲರೂ ಕಷ್ಟಪಡುತ್ತಿದ್ದರು. Everyone might be suffering with a lack in the land. ದೇಶದಲ್ಲಿ ಎಲ್ಲರೂ ಕೊರತೆಗಳ ಮೂಲಕ ಹಾದು ಹೋಗುವಾಗ, But for you and me, my friends, ನನ್ನ ಸ್ನೇಹಿತರೆ, ನಿನಗೆ ಮತ್ತು ನನಗೆ there will be a voice. ಅಲ್ಲಿ ಒಂದು ಸ್ವರ, This is the way, ಇದೇ ಮಾರ್ಗ, walk in it. ಇದರಲ್ಲೇ ನಡೆಯಿರಿ. As the Lord led Elijah to a widow to be blessed and fed, ಎಲಿಯನು ಆಶೀರ್ವಾದ ಹೊಂದುವುದಕ್ಕಾಗಿ ದೇವರು ಆ ವಿಧವೆಯನ್ನು ತೋರಿಸುವುದರ ಮೂಲಕ ಮಾಡಿದನು. even for you and me, He will show a widow. ಆತನು ನನಗೂ ನಿನಗೂ ವಿಧವೆಯನ್ನು ತೋರಿಸುತ್ತಾನೆ. He will lead us to an unexpected circumstance, ಬಹಳ ಅನಿರೀಕ್ಷಿತವಾದ ಸಂದರ್ಭಗಳನ್ನು ಆತನು ತೋರಿಸುತ್ತಾನೆ. to be fed by someone who we don't even imagine. ನಾವು ಊಹೆ ಮಾಡಲಾಗದಂತಹ ವ್ಯಕ್ತಿಯ ಮೂಲಕ ಆತನು ಬಡಿಸುತ್ತಾನೆ. And even for them, He will keep us as a blessing to them. ಅವರಿಗೋಸ್ಕರ ನಮ್ಮನ್ನು ಆಶೀರ್ವಾದಕರವಾಗಿ ಆತನು ಇಡುತ್ತಾನೆ. It will be amazing. ಅದು ಆಶ್ಚರ್ಯಕರವಾದುದು. That is how the voice will lead us in the midst of great famine and even lack. ಬಹಳ ಕೊರತೆ ಕ್ಷಾಮದ ಮಧ್ಯದಲ್ಲಿ ಆ ಸ್ವರ ಆ ರೀತಿಯಾಗಿ ನಮ್ಮ ನಡೆಸುವುದು. Shall we receive this voice? ಮತ್ತು ಈ ಸ್ವರ ಹೊಂದಿಕೊಳ್ಳೋಣವೇ? Loving Lord, ಪ್ರೀತಿಯ ಕರ್ತನೆ, even though things are drying up for everyone around us, ನಮ್ಮ ಸುತ್ತಲೂ ಎಲ್ಲ ಪರಿಸ್ಥಿತಿಗಳು ಒಣಗಿ ಹೋಗುವ ಸಮಯದಲ್ಲಿ, thank you because you will make a way for us. ನಮಗೋಸ್ಕರ ನೀನು ಮಾರ್ಗ ಮಾಡುತ್ತಿದ್ದಕ್ಕಾಗಿ ವಂದನೆ. You will speak in our ears. ನಮ್ಮ ಕಿವಿಗಳಲ್ಲಿ ನೀನು ಮಾತಾಡುತ್ತಿ. You will speak in our spirit. ನಮ್ಮ ಆತ್ಮದಲ್ಲಿ ಮಾತನಾಡುತ್ತಿ. You will show us the way. ನಮಗೆ ಮಾರ್ಗವನ್ನು ತೋರಿಸುತ್ತಿ. That's the blessing you're bringing for your children who are depending on you. ನಿನ್ನ ಮೇಲೆ ಆತುಕೊಂಡ ನಿನ್ನ ಮಕ್ಕಳಿಗೆ ಆ ಆಶೀರ್ವಾದ ನೀನು ತರುತ್ತಿದ್ದಿ. To your children who are serving you night and day, ರಾತ್ರಿ ಹಗಲು ನಿನ್ನ ಸೇವೆ ಮಾಡುವ ನಿನ್ನ ಮಕ್ಕಳಿಗೆ you will
not leave them as orphans. ಅವರನ್ನು ಅನಾಥರಾಗಿ ನೀನು ಬಿಡುವುದಿಲ್ಲ. The voice of God is coming. ದೇವರ ಸ್ವರ ಬರುತ್ತಿದೆ. It will always be with you, my friend. ನನ್ನ ಸ್ನೇಹಿತರೆ, ಯಾವಾಗಲೂ ನಿಮ್ಮ ಜೊತೆಗಿರುವುದು. He promises to counsel you ನಿಮಗೆ ಆಲೋಚನೆ ಹೇಳಿಕೊಡಲು ವಾಗ್ದಾನ ಮಾಡುತ್ತಾನೆ and to lead you to God's open doors for you. ನಿಮಗೋಸ್ಕರ ತೆರೆದ ಬಾಗಿಲುಗಳನ್ನು ತೆರೆಯುವುದಕ್ಕೋಸ್ಕರ. Thank you for preparing the widow to feed us, Lord. ನಮ್ಮನ್ನು ಬಡಿಸಲು ವಿಧವೆಯನ್ನು ಸಿದ್ಧಪಡಿಸುವುದಕ್ಕಾಗಿ ಬಂದನೆ. It will be amazing as you lead us. ನಮಗೆ ನೀವು ನಡೆಸುವಾಗ ಅದು ಆಶ್ಚರ್ಯಕರವಾದುದು. And you will make us a blessing for them also. ಅವರಿಗೋಸ್ಕರ ಆಶೀರ್ವಾದಕರವಾಗಿ ಕೂಡ ಮಾಡುತ್ತಿ. Thank you for opening miraculous paths with your voice. ನಿನ್ನ ಸ್ವರದ ಮೂಲಕ ಅದ್ಭುತ ಮಾರ್ಗ ತೆರೆಯುವುದಕ್ಕಾಗಿ ಬಂದನೆ. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೇನ್. Don't be worried, my friends. ಚಿಂತೆ ಮಾಡಬೇಡಿರಿ ನನ್ನ ಸ್ನೇಹಿತರೆ. Even through the barriers, God will always provide a way for you. ಎಲ್ಲ ಅಡೆತಡೆಗಳ ಮಧ್ಯದಲ್ಲಿ ದೇವರು ಯಾವಾಗಲೂ ಒಂದು ಮಾರ್ಗ ಮಾಡುವನು. Like and share this video ಈ ವಿಡಿಯೋ ಲೈಕ್ ಮಾಡಿ ಹಂಚಿಕೊಳ್ಳಿರಿ. and subscribe and stay with us in this channel. ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಮ್ಮೊಂದಿಗಿರಿ. Visit the Jesus Calls Prayer Tower closest to your home and let us know in the comments below. ನಿಮ್ಮ ಮನೆಗೆ ಹತ್ತಿರವಾಗಿರುವ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ಭೇಟಿಯಾಗಿ ನಮಗೆ ತಿಳಿಸಿ. If you're not able to visit a prayer tower, you can call telephone prayer tower anytime and we are available 24/7 to pray for you. ಪ್ರಾರ್ಥನಾ ಗೋಪುರಕ್ಕೆ ಭೇಟಿಯಾಗಲು ಸಾಧ್ಯವಾಗದೇ ಇರುವುದಾದರೆ ದೂರವಾಣಿಯ ಮೂಲಕ ದಿನದ 24 ಗಂಟೆಯೂ ಪ್ರಾರ್ಥನೆಗಾಗಿ ಲಭ್ಯವಿದ್ದೇವೆ. Prayer warriors are there just to hear you and pray for you. ಪ್ರಾರ್ಥನಾ ವೀರರು ನೀವು ಹೇಳುವುದನ್ನು ಕೇಳುವುದಕ್ಕಾಗಿ ಮತ್ತು ಪ್ರಾರ್ಥಿಸುವುದಕ್ಕಾಗಿ ಸಿದ್ಧರಿದ್ದಾರೆ. You are never alone, my dear friends. ನೀವು ಒಬ್ಬಂಟಿಗರಲ್ಲ ಸ್ನೇಹಿತರೆ.